ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಧಿಕಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ರಾಧಿಕಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ನಮಸ್ಕಾರ. ರಾಧಿಕಾ ಅವರೇ, ಇವತ್ತು 2ನೇ ಸಲ ನಮ್ಮ ಖಾನಾವಳಿಗೆ ಬರ್ತಾ ಇದ್ದೀರಾ. ಇವತ್ತು ಏನು ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ಪೆಸರಟ್ಟು ಅಲ್ಲಂ ಪಚ್ಚಡಿ ಮಾಡ್ತಾ ಇದ್ದೀನಿ. ಹೌದಾ? ಪೆಸರಟ್ಟು ಮತ್ತೆ ಅಲ್ಲಂ ಪಚ್ಚಡಿನ. ಓಕೆ. ಸೊ ಪೆಸರಟ್ಟು ಮಾಡೋದಕ್ಕೆ ಏನೆಲ್ಲ ಬೇಕು ಸಾಮಗ್ರಿ? ಪೆಸರಟ್ಟು ಅಂದ್ರೆ ಅದು ದೋಸೆ ತರ ಮಾಡಕ್ಕೆ. ಅಟ್ಟು ಅಂದ್ರೆ ತೆಲುಗುನಲ್ಲಿ ಅಟ್ಟು ಅಂತಾರೆ, ಕನ್ನಡದಲ್ಲಿ ದೋಸೆ ತರ. ಓಕೆ. ಹೆಸರು ಕಾಳು, ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಮತ್ತೆ ಪಚ್ಚಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಸಿ ಶುಂಠಿ, ಬೆಲ್ಲ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ. ಓಕೆ, ಸರಿ. ಈಗ ಪಚ್ಚಡಿ ಅಂದ್ರೆ ಇದು ಚಟ್ನಿ ತರ. ಓಕೆ. ಇದು ದೋಸೆ ತರ ಅಂತ ಹೇಳಿದ್ರೆ ದೋಸೆ, ಅದು ಓಕೆ. ಚಟ್ನಿನ ತೆಲುಗುನಲ್ಲಿ ಪಚ್ಚಡಿ ಅಂತಾರೆ. ಹೌದಾ? ಆಂಧ್ರ ಸ್ಟೈಲ್ ಅದು ಆಕ್ಚುಲಿ. ಓಕೆ. ಸೊ ಫಸ್ಟ್ ಯಾವ್ದು ಮಾಡೋದು ಇವಾಗ? ದೋಸೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಓಕೆ, ಸರಿ. ಸೊ ಏನ್ ಬೇಕು ಈಗ? ಫಸ್ಟ್ ನಿಮಗೆ ಮಿಕ್ಸಿ ಬೇಕು, ಅದು ಮಿಕ್ಸಿಗೆ ಹಾಕಿ. ಇದಿವಾಗ ಹೆಸರು ಕಾಳನ್ನ ನೆನ್ಸ್ಕೊಂಡಿದ್ದೀರಾ ರಾಧಿಕಾ? ಹೆಸರು ಕಾಳು ನಾನು ನೈಟ್ ಎಲ್ಲ ಫುಲ್ ನೀರಲ್ಲಿ ನೆನೆ ಹಾಕಿದ್ದೀನಿ. ಓಕೆ. ನೆನೆಸಿ ನೀರನ್ನ ಬಸ್ತಿರುವಂತದಲ್ವಾ? ಓಕೆ. ಇದು 1 ಕಪ್ ತಗೊಂಡಿದ್ದೀನಿ. ಸೊ ಮೊಳಕೆ ಬರಿಸ್ಬೇಕು ಅಂತ ಏನಿಲ್ವಾ? ಅಥವಾ ಮೊಳಕೆ ಬರ್ಸಿದ್ರೆ ಚೆನ್ನಾಗಿರುತ್ತೆ? ಇನ್ನು ಒಳ್ಳೇದು. ಅಂದ್ರೆ ಟೈಮ್ ಇದ್ರೆ ಮೊಳಕೆ ಬರ್ಸ್ಕೊಂಡು ಮಾಡ್ಬೋದು. ಹೌದು, ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಓಕೆ. ಮತ್ತೆ ಸ್ವಲ್ಪ ಇದಕ್ಕೆ ಹಾಫ್ ಅಷ್ಟು ಅಕ್ಕಿ ನೆನ್ಸಿಟ್ಕೊಂಡಿರೋ. ಇದು ಅಕ್ಕಿನ ರೆಗ್ಯುಲರ್ ಊಟದ ಅಕ್ಕಿನ? ಊಟದ ಅಕ್ಕಿ ನೆನ್ಸಿಟ್ಕೊಂಡಿದ್ದೀನಿ ನೈಟ್ ಎಲ್ಲಾನು. ಓಕೆ. ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡು. ಇದು ಅರ್ಧ, 1 ಕಪ್ಪಿಗೆ ಅರ್ಧ ಕಪ್ ಅಕ್ಕಿ. ಅರ್ಧ. ಓಕೆ. ತುಂಬಾ ಐಟಮ್ ಏನು ಜಾಸ್ತಿ ಇಲ್ವೇ ಇಲ್ಲ, 2 ಬಟ್ ಹೆಲ್ತ್ ತುಂಬಾ ಒಳ್ಳೆಯದು. ಹೌದು. ಹೆಸರು ಕಾಳು ಎನಿಹೌ ಎಲ್ರಿಗೂ ಗೊತ್ತು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕಾಳುಗಳು ತುಂಬಾ ಒಳ್ಳೇದು. ಹೆಸರು ಕಾಳಂತೂ ತುಂಬಾ ತಂಪು ಅಂತ ಹೇಳ್ತಾರೆ. ಮತ್ತೆ ಎಲ್ಲಾ ಕಡೆ ಸಿಗುತ್ತೆ. ಯಾವಾಗ ಸಮ್ಮರ್ ಅಲ್ಲಿ ಇನ್ನೂ ಒಳ್ಳೇದು. ತಂಪಲ್ವಾ? ಈಗ ಬಿಸಿಲು ಅಂದಾಗ ಮನೆಯಲ್ಲಿ ಏನಾದ್ರೂ ಒಂದು ತಂಪು ಮಾಡ್ಕೊಂಡು ತಿನ್ನೋಣ ಅಂದಾಗ ಮಾಡ್ಕೋಬಹುದು. ಈಗ ಇದನ್ನ ಮಿಕ್ಸಿಗೆ ಅಷ್ಟೇನಾ? ನೆನೆಸಿರುವಂತದನ್ನ ಮಿಕ್ಸಿಗೆ ಹಾಕೊಳ್ಳೋದು. ಇದಕ್ಕೆ ನೀರು ಹಾಕೋದು ಬೇಡವಾ? ನೀರು ಹಾಕ್ಬೇಕು. ಒಂದು ರೌಂಡ್ ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಆಫ್ಟರ್ ಇದಾದ್ಮೇಲೆ ನೀರು ಹಾಕಿ. ಸರಿ. ಅಂದ್ರೆ ದೋಸೆ ಹಿಟ್ಟಿನ ಒಂದು ಹದ ಬರಬೇಕಾ? ಬರುತ್ತೆ ಬರಬೇಕು. ಅಷ್ಟು ಬರಬೇಕು ಅಲ್ವಾ? ಜಸ್ಟ್ 1 ರೌಂಡ್. ಸ್ವಲ್ಪ ಆಗಿದೆ, ಸ್ವಲ್ಪ ನೀರು ಹಾಕಬೇಕು ಹೇಳಿದ್ರಲ್ವಾ? ನೀರು ಹಾಕಬೇಕು. ಓಕೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಡಿ. ನೀರು ಹಾಕಿ ಮತ್ತೊಂದ್ಸಲ ಫುಲ್ ಓಕೆ ಗ್ರೈಂಡ್ ಮಾಡ್ಕೊಂಡ್ರೆ ಅವಾಗ ನೀಟಾಗಿ. ಓಕೆ, ಸಾಕಿಷ್ಟು. ಚೆನ್ನಾಗಿ ನುಣ್ಣಗಾಗಿದೆ. ಸಾಕಲ್ವಾ? ಸಾಕು. ಓಕೆ. ಇದನ್ನ ತೆಗಿತೀರಾ? ಇದನ್ನ ಬೌಲ್ ಕೊಡಿತೀರಾ? ಓಕೆ. ಇದು ಈಗ ದೋಸೆ ಅಂದ್ರೆ ಈಗ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ಹದನ ಇದು? ಸ್ವಲ್ಪ ಹಾಗೇನೆ, ಸ್ವಲ್ಪ ಮನೇಲಿ ನಾವು ಮಾಡ್ತಾ ಇರ್ತೀವಲ್ವಾ, ಸೇಮ್ ಅದೇ ಮೆಥಡ್ ಇದು. ಏನಂದ್ರೆ ಇದು ಸ್ವಲ್ಪ 1 ಡೇ ನೆನ್ಸ್ಬೇಕು ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಇರ್ಬೇಕು. ಬೆಳಿಗ್ಗೆ ತಿಂಡಿಗಾದ್ರೆ ನಾನು ಮಾಡ್ತಾ ಇದ್ದೀವಿ ಅಂದ್ರೆ ನಿನ್ನೆ ಬೆಳಗ್ಗೆ ನಾನು ನೆನೆ ಹಾಕಿದ್ದೀನಿ. ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಓಕೆ, ಸರಿ ಸರಿ. ಆಲ್ರೆಡಿ ಒಂದ್ಸತಿ ಬಂದ್ ಮಾಡಿದೀರಾ ಅಲ್ವಾ ಖಾನಾವಳಿಯಲ್ಲಿ? ಹೇಗ ಅನಿಸ್ತು ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸಲ ಮಾಡೋಣ ಅಂತ ಅದಕ್ಕೆ ಮತ್ತೆ ಬಂದ್ವಿ. ಓಕೆ, ನಮ್ಗೂ ಖುಷಿ ಆಗಿದೆ. ಓಕೆ. ಸೊ ಈಗ ಹಿಟ್ಟು ರೆಡಿ ಆಗಿದೆ. ದೋಸೆಗೆ ಏನ್ ಹಾಕ್ತೀರಾ ಈಗ? ಉಪ್ಪು ಹಾಕೋಣ. ಉಪ್ಪು ಹಾಕಿಲ್ಲ ಅಲ್ಲ? ಸೌಟಲ್ಲಿ ಮಾಡ್ತೀರಾ? ಸ್ಪೂನ್ ಕೊಡ್ಲಾ? ಚಿಕ್ಕದ ಸ್ಪೂನ್ ಕೊಡ್ಲಾ? ಆಮೇಲೆ ಹಾಕುವಾಗ ಸೌಟ್. ಸರಿ. ಸಾಕ ಹದ? ಅಂದ್ರೆ ನೀರೇನಾದ್ರೂ ಬೇಕಾಗ್ಬೋದಾ? ಸ್ವಲ್ಪ ನೀರು ಬೇಕಾಗಿತ್ತು ಒಂಚೂರು. ಮಿಕ್ಸಿ ಇದೆ ಅಲ್ವಾ? ಸರಿ. ಇದು ವೇಸ್ಟ್ ನಾವ್ ಯಾಕೆ ಮಾಡ್ಬೇಕು? ಕರೆಕ್ಟ್. ಆಹಾರ ಪದಾರ್ಥಗಳು ವೇಸ್ಟ್ ಮಾಡಲೇಬಾರ್ದು. ಹೌದು. ಇದು ಉಪ್ಪು ಹಾಕಿ ಇಟ್ಟಿದ್ದೀವಲ್ಲ, ಒಂದು 5 ನಿಮಿಷ ಅದರ
ಕ್ಲೋಸ್ ಮಾಡಿ ಇಟ್ಬಿಡೋಣ. ಓಕೆ ಅದು ಆದಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕ್ಲೋಸ್ ಮಾಡಿ ಇಟ್ಟರೆ ನೀಟಾಗಿ ಬರುತ್ತೆ ದೋಸೆ ಎಲ್ಲ ಮಾಡೋಕ್ಕೆ. ಸರಿ, ಚೆನ್ನಾಗಿ ನೆನಿಬೇಕು, ಒಂದು 5 ನಿಮಿಷ ನೆನಿಬೇಕಲ್ವಾ? ಓಕೆ. ಈಗ ನೆನಿತಾ ಇದೆ ಅಲ್ವಾ ಹಿಟ್ಟು, ಸ್ವಲ್ಪ ನೆನಿಲಿ ಚೆನ್ನಾಗಾಗತ್ತೆ ಅಂತ ಹೇಳಿದ್ರಿ. ಇನ್ನೇನ್ ಮಾಡೋದು ಇವಾಗ? ಈಗ ಅಲ್ಲಂ ಪಚಡಿ ಮಾಡ್ಕೊಳ್ಳೋಣ. ಓಕೆ, ಅದಕ್ಕೆ ದೋಸೆಗೆ ಚಟ್ನಿ, ಪಚಡಿ ಅಂದ್ರೆ ಚಟ್ನಿ ಅಲ್ವಾ? ಓಕೆ, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಹೌದಾ? ಈಗ ಏನ್ ಬೇಕು ಇವಾಗ ಚಟ್ನಿ? ಬಾಣಲೆ ಕೊಡಿ. ಬಾಣಲೆನಾ? ಒಲೆ ಹಚ್ಕೊಂಡ್ಬಿಡ್ತೀರಾ? ಇದು ಅಲ್ಲಂ ಪಚಡಿ ಅಂದ್ರಲ್ಲ, ಏನದು ಅಲ್ಲಂ ಅಂದ್ರೆ? ಹಸಿ ಶುಂಠಿ. ಹಸಿ ಶುಂಠಿಗೆ ತೆಲುಗಲ್ಲಿ ಅಲ್ಲಂ ಅನ್ನೋದಾ? ಓಕೆ ಓಕೆ, ಸರಿ. ಆಕ್ಚುಲಿ ಇದು ನಮ್ಮ ತಂದೆಯವರ ಫೇವ್ರೆಟ್. ಹೌದಾ? ಅವ್ರ ನೆನಪಿಗಾಗಿ ನಾನು ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಇಷ್ಟ ಆಗ್ತಿದೆ ನನಗೆ ಮಾಡಕ್ಕೆ. ಇರ್ಲಿ, ನಿಮ್ಗೆ ತಂದೆ ಫೇವ್ರೇಟೇ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು ನಮ್ಗೂನು. ಹಸಿ ಶುಂಠಿ ಕೊಡಿ. ಆಯಿಲ್ ಸ್ವಲ್ಪ. ಮತ್ತೆ ಹೇಗೆ ಇದು ಆಂಧ್ರ ಸ್ಟೈಲ್ ಮಾಡೋದು ನೀವು? ಅಂದ್ರೆ ಆಂಧ್ರ ಸೈಡ್ ಏನಾ ನಿಮ್ದು ಊರು? ಆಂಧ್ರನೇನಾ? ಮೊದಲ ಆಂಧ್ರ. ಅಪ್ ಟು 7th ವರೆಗೂ ನಾನು ಅಲ್ಲಿ ಆಂಧ್ರ, ಮದನಪಲ್ಲಿ. ಓಕೆ ಓಕೆ. ಸೊ ಹಾಗಾಗಿ ಮನೇಲೆಲ್ಲ ಆಂಧ್ರ ಸ್ಟೈಲಾ? ಆಂಧ್ರ ಸ್ಟೈಲು ಎಲ್ಲ ಕರ್ನಾಟಕ ಆಂಧ್ರ ಎರಡು ಮಿಕ್ಸ್ ಮಾಡಿ. ಓಕೆ. ಸೊ ಹಸಿ ಶುಂಠಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀರಲ್ವಾ, ಸಿಪ್ಪೆ ತೆಗೆದು? ಹೌದು. ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಲ್ವಾ? ಅಂದ್ರೆ ಮೇನ್ ನೀವು ಶುಂಠಿನೇ ಅದ್ರ ಇಂಗ್ರೀಡಿಯೆಂಟ್ ಅನ್ನೋ ಕಾರಣ ಜಾಸ್ತಿ ತಗೊಳ್ಬೇಕು. ಹೌದು. ಅಂದ್ರೆ ಕೆಲವರಿಗೆ ತುಂಬಾ ಜಾಸ್ತಿ ಅಂದ್ರೂ ಕಹಿ ತರ ಆಗುತ್ತೆ, ಅದಕ್ಕೆ ನಾವು ಬೇರೆ ಎಲ್ಲಾನು ಆಡ್ ಮಾಡ್ತೀವಿ. ಬರೀ ಇದೇ ಒಂದೇ ಅಂತಂದ್ರೆ ಕೆಲವರು ತಿನ್ನಲ್ಲ, ಟೇಸ್ಟ್ ಹಿಡ್ಸಲ್ಲ, ಮಕ್ಕಳಂತೂ ತಿನ್ನಲ್ಲ ಅಲ್ವಾ? ಅಲ್ವಾ, ಶುಂಠಿ ಮತ್ತೆ ಸ್ವಲ್ಪ ಘಾಟು ಜಾಸ್ತಿ ಬರುತ್ತೆ. ಸೊ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಮಿಕ್ಸ್ ಮಾಡಿದ್ರೆ ಅವಾಗ ಚೆನ್ನಾಗಿ ಗೊತ್ತಾಗಲ್ಲ, ನೀಟಾಗಿರುತ್ತೆ. ಇದಿವಾಗ ಸುಮಾರು ಹೊತ್ತು ಆಗ್ಬೇಕಂದ್ರೆ ಚೆನ್ನಾಗಿ ಹುರಿಬೇಕಾ? ಇದೊಂದು ಮಾತ್ರ ಅಷ್ಟೇ, ಸ್ವಲ್ಪ ಹುರ್ಕೊಂಡ್ಬಿಡೋದು. ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಲ್ಲ, ಸ್ಮೆಲ್ ಎಲ್ಲ ಹೋಗೋಕ್ಕೆ. ಹುರಿದಾಯ್ತಾ? ಇದು ಆಗಿದೆ. ಓಕೆ. ಇದು ಒಂದು ಬೌಲ್ಗೆ ಹಾಕೊಳ್ತೀನಿ. ಒಂದೊಂದು ಐಟಮೇ ಸಪ್ರೇಟ್ ಆಗಿ ಹುರ್ಕೊಂಡ್ರೆ ಅದು ಸಪ್ರೇಟ್ ಆಗೇನೆ ಹುರಿಬೇಕು. ಓಕೆ. ಒಣಮೆಣಸಿನ್ಕಾಯಿ ಕೊಡಿ. ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೋದು. ಓಕೆ. ಖಾರ ನೀವು ಸ್ವಲ್ಪ ಜಾಸ್ತಿನೇನಾ? ಖಾರ ಮೆಣಸಿನ್ಕಾಯಿ ತುಂಬಾ ತಗೊಂಡ್ಬಿಟ್ಟಿದ್ದೀರಾ? ಸ್ವಲ್ಪ ಜಾಸ್ತಿ ಅಭ್ಯಾಸ ಅದು. ಅಂದ್ರೆ ನೋಡ್ಕೊಂಡು ಅವ್ರ ಮನೆಯಲ್ಲಿ ಯಾವ್ಯಾವ ತರ ಅವ್ರವ್ರ ಮನೆಯಲ್ಲಿ ಯಾವ ತರ ಯೂಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವು. ಆಂಧ್ರ ಸ್ಟೈಲ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರನೇ. ಮತ್ತೆ ಬಸವ ಟಿವಿ ಎಲ್ಲ ನೋಡ್ತಾ ಇದ್ದೀರಾ? ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀರಾ? ನೋಡ್ತಾ ಇರ್ತೀವಿ. ಖಾನಾವಳಿ ನೋಡಿದ್ದೀರಾ? ನೋಡ್ತಾ ಇರ್ತೀವಿ. ಅಡ್ಗೆ ಮಾಡೋದು ಇಂಟ್ರೆಸ್ಟ್ ಅಂತ ಹೇಳಿದ್ರಾ? ಏನೋ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೀರಾ ಖಾನಾವಳಿಯಲ್ಲಿ? ಮಾಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿ. ಹೌದಾ ಮೇಡಮ್? ಇದು ಆಗಿದೆ, ಹಾಕ್ಬಿಡಿ. ಉದ್ದಿನ ಬೇಳೆ ಕೊಡಿ. 1 ಸ್ಪೂನ್ ಅಷ್ಟು ಹಾಕ್ತೀವಿ ಉದ್ದಿನ ಬೇಳೆ. ಓಕೆ. ಇದು ಹಳೇದು ಅಡಿಗೆನಾ ಇದು? ಅಂದ್ರೆ ನಿಮ್ ತಂದೆಗೆ ಇಷ್ಟ ಅಂತ ಹೇಳಿದ್ರಿ, ಅಂದ್ರೆ ತುಂಬಾ ಮುಂಚಿಂದನೂ ಮಾಡುವಂತ ಅಡಿಗೆನೇನಾ? 1 ಸ್ಪೂನ್ ಉದ್ದಿನ ಬೇಳೆ. ಇದೆಷ್ಟು ಹಾಕೋದು? ಇದು ಒಂದು 2 ಸ್ಪೂನ್ಸ್ ಹಾಕ್ತೀನಿ. ಇಲ್ಲ 1.5 ಸಾಕು. ಓಕೆ, 1.5. ಇದು 2 ಫ್ರೈ ಮಾಡ್ಕೊ. ಓಕೆ. ಡ್ರೈನಾ? ಏನಾದ್ರೂ ಎಣ್ಣೆ ಬೇಕಾದಕ್ಕೆ? ಇಲ್ಲ, ಬೇಡ, ಮೊದಲು ಹಾಕಿರ್ತೀವಲ್ವಾ, ಸಾಕದೆ. ಸಾಕು. ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಸಿಮ್ಮಲ್ಲೇ ಮಾಡ್ಕೊಂಡ್ರೆ ಅದು ಸೀದೋಗಲ್ಲ. ಓಕೆ. ಅದು ಕಲರ್ ಚೇಂಜ್ ಆಗುವಷ್ಟು ನಾವು ಹುರಿಬೇಕಲ್ವಾ? ಹುರಿಬೇಕು. ಒಂದೊಂದು ಸಪ್ರೇಟ್ ಆಗಿ ಈ ತರ ಎಲ್ಲಾನು ಹುರ್ಕೊಂಡ್ರೆ ಅದು ಅದ್ರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ, ಆಯ್ತಾ? ಈಗ ಇದಾಗಿದೆ. ಓಕೆ. ಚೆನ್ನಾಗಿ ಪೇಷನ್ಸ್ ಇರಬೇಕು, ಎಲ್ಲ ಒಟ್ಟಿಗೆ ಮಾಡೋದು ಅಂತ ಹೇಳಿದ್ರೆ ಇಲ್ಲ ಅಲ್ವಾ? ಪ್ರತಿಯೊಂದು ಸಪರೇಟ್ ಆಗಿ ಹುರಿದ್ರೇನೆ ಅದಕ್ಕೊಂದು ಒಳ್ಳೆ ರುಚಿ ಬರೋದು. ಇನ್ನೇನು? ನಂತರ ಸ್ವಲ್ಪ ಕರಿಬೇವು. ಮತ್ತೆ ಶುಂಠಿ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ? ಯೂಶಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಉಪಯೋಗಿಸ್ತೀವಿ. ಸೊ ಅದ್ರದ್ದೇ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು. ಇದನ್ನು ಸಪರೇಟ್ ಆಗಿನಾ? ಇದು ಸಪರೇಟ್ ಆಗಿ. ಇದು ಬೇಗ ಆಗುತ್ತೆ ಅಲ್ವಾ, ಅದು ಸ್ವಲ್ಪ ಅವೆಲ್ಲ ನಿಧಾನ ಆಗುತ್ತೆ. ಸೊ ಅದರಿಂದ ಜಸ್ಟ್. ಮನೇಲಿ ತೆಲುಗುನೇ ಮಾತಾಡೋದಾ?
ತೆಲುಗು, ಕನ್ನಡ. ಎರಡು. ಕನ್ನಡ ಇಷ್ಟ, ಬಟ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಕನ್ನಡನ, ಅದಕ್ಕೆ ಕೇಳಿದೆ ನಾನು. ಓಕೆ, ಇದು ಆಗಿದೆ. ಸರಿ. ಆಯ್ತಾ, ಇನ್ನೇನೆಲ್ಲ ಹಾಕಿದೆ? ಇದು ಸ್ವಲ್ಪ ಆರ್ಬೇಕಿದು ಆಕ್ಚುಲಿ. ಹೌದಾ, ತುಂಬಾ ಬಿಸಿ ಇದೆ. ಹೌದೌದು. ಎಲ್ಲಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋದಾ? ಓಕೆ. ಈಗ ತಣ್ಣಗಾಗಿದೆ ಅಲ್ವಾ, ಈಗ ಮಿಕ್ಸಿಗೆ ಹಾಕೊಳ್ಳೋದಾ? ಮಿಕ್ಸಿ ಮಾಡ್ಕೊಂಡು ಚಟ್ನಿ ತರ ಮಾಡ್ಕೊಂಡು ಪಚ್ಚಡಿ ಆಗುತ್ತೆ. ಹೌದಾ, ಮಿಕ್ಸಿ ಜಾರ್ ರೆಡಿ ಇದೆ, ಹಾಕೊಳ್ತೀರಾ? ಚಟ್ನಿಗಳೆಲ್ಲ ತುಂಬಾ ಮಾಡ್ತೀರಾ ಮನೆಯಲ್ಲಿ? ಮಾಡ್ತಾರೆ. ಆಂಧ್ರ ಸ್ಟೈಲಲ್ಲಿ ಸ್ವಲ್ಪ ಚಟ್ನಿ ಎಲ್ಲ ಬೇರೆ ಬೇರೆ ವೆರೈಟಿ ಮಾಡ್ತಾರಲ್ವಾ? ಹೌದು. ಇದು ಮಾಡ್ತಾ ಇರ್ತೀರಾ, ಈ ಚಟ್ನಿ ಕೂಡ ಶುಂಠಿದು? ಮಾಡ್ತಾ ಇರ್ತೀವಿ. ತಿಂಡಿಗೆ ಮಾಡೋದಾ ಬೆಳಿಗ್ಗೆ ಇದು? ಬೆಳಗ್ಗೆ ಜಾಸ್ತಿ ತಿಂಡಿ. ನೈಟ್ ಮಾಡಿ ಇಟ್ಕೊಂಡ್ರು ಅನ್ನಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನ. ಅನ್ನಕ್ಕೂ ಉಪಯೋಗಿಸ್ಬೋದಾ? ಚೆನ್ನಾಗಿರುತ್ತೆ. ನಾವು ಮಾಡ್ತಿದ್ರು 1 ವೀಕ್ ಇರುತ್ತೆ ಇದು ಆಕ್ಚುಲಿ. ಓ ಹೌದಾ, ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೋಬೇಕು? ಫ್ರಿಜ್ ಅಲ್ಲಿ ಆಚೆ ಇಟ್ರು ಅಷ್ಟೇ. ಆಚೆ ಇಟ್ರೆ ಅಂದ್ರೆ ಫುಲ್ ಎಲ್ಲ ಫ್ರೈ ಮಾಡಿರ್ತೀವಲ್ವಾ, ನಾವೇನ್ ಬೇರೆ ಹಾಕಿರಲ್ಲ. ಸೊ 1 ವೀಕ್ ಇರುತ್ತೆ ಅಂದ್ರೆ ಒಳ್ಳೇದು, ಎಲ್ಲಾದ್ರೂ ತಗೊಂಡು ಹೋಗೋದಕ್ಕೂ. ಹೌದೌದು. ಸೊ ಇದು ಮಿಕ್ಸಿ ಮಾಡೋದು. ಬೇಕಂದ್ರೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಬಹುದು, ಇಷ್ಟಪಡೋರು. ಸ್ವಲ್ಪ ಹುಳಿ ಆಗಿರೋ ಬೇಕಂತಂದ್ರೆ ಹುಣಸೆ ಹಣ್ಣು ಹಾಕ್ಬೇಕು, ಸ್ವಲ್ಪ ಸಾಲ್ಟ್. ಬೆಲ್ಲ ಹಾಕಿದ್ರೆ ಕಹಿ ಎಲ್ಲ ಗೊತ್ತಾಗಲ್ಲ. ಹೌದೌದು, ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಹೌದೌದು ಸ್ವಲ್ಪ ಸಿಹಿ ಸ್ಟಿಂಚ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೇನೆ ಅದ್ರದ್ದು ಫ್ಲೇವರೇ ಸ್ವಲ್ಪ ಹೋಗಿ ಚೇಂಜ್ ಆಗುತ್ತೆ. ಓಕೆ, ಸರಿ. ಆಯ್ತಲ್ಲ, ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು. ತವಾ ಕೊಡಿ ಮೇಡಮ್, ನಾನು ಅಷ್ಟೊತ್ತಿಗೆ ಅದು ಹೀಟ್ ಮಾಡ್ತೀನಿ. ಒಲೆ ಹಚ್ಕೊಂಡ್ಬಿಡಿ. ಇದು ಮಾಡಿಕೊಡ್ಲಾ ಇದನ್ನ? ಅದು ಮಾಡಿ ಮಿಕ್ಸಿ ಚೆನ್ನಾಗಿ ನುಣ್ಣಗಾಗಿದೆ. ಸಾಕ ಈಗ? ಹಾಕಿದೆ. ಒಂದು ಚಿಕ್ಕ ಕಡಾಯಿ ಕೊಡಿ ಮ್ಯಾಮ್, ಅದು ಒಗ್ಗರಣೆ ಹಾಕೋಣ. ಹೌದಾ, ಓಕೆ. ಚೆನ್ನಾಗಿ ಹುರಿದಿದ್ದೀರಲ್ಲ, ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಚಟ್ನಿಯಿಂದ. ಯಾಕಂದ್ರೆ ಎಲ್ಲ ನೀವ್ ಹೇಳಿದಾಗೆ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಹುರಿದು ಮಾಡುವ ಚಟ್ನಿನೇ ಬೇರೆ. ಹೌದು, ಕೆಲವರೆಲ್ಲ ದಿಢೀರ್ ಅಂತ ಹಸಿದೆ ಎಲ್ಲ ಮಾಡ್ತೀವಲ್ಲ ತೆಂಗಿನಕಾಯಿ ಎಲ್ಲ, ಆದ್ರೆ ಇದು ಒಂದು ಪರಿಮಳನೇ ಬೇರೆ. ಒಂದು ಏನಂದ್ರೆ ಅದು ಹುರಿದು ಮಾಡಿದ್ರೆ ಒಂದು 2-3 ಡೇಸ್ ಇಡ್ಬೋದು ಆ ತರ. ಓಕೆ, ಹಾಗೆ. ಎಣ್ಣೆ ಹಾಕ್ತೀರಾ ಇದಕ್ಕೆ ಒಗ್ಗರಣೆಗೆ? ಆಯಿಲ್. ಮಕ್ಕಳಿಗೆಲ್ಲ ಏನು ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿದ್ರಲ್ವಾ, ಎಷ್ಟು ದೊಡ್ಡವರು? ಮಗಳು 7th, ಮಗ UKG. ಸೊ ಬೆಳಗ್ಗೆ ಎಲ್ಲ ಅಷ್ಟೊತ್ತಿಗೆ ಎಲ್ಲ ಬೇಕು, ತಿಂಡಿ ಎಲ್ಲ ಬೇಕು. ಸಾಸಿವೆ ಕೊಡಿ. ಸೊ ಮನೆಯಲ್ಲೇ ಯೂಶಲಿ ಎಲ್ಲ ತಿಂಡಿ ಎಲ್ಲ ಮನೆಯದೇ ಮಾಡೋದಾ? ಮನೆಯದೇ, ಎಮರ್ಜೆನ್ಸಿಗೆ ಔಟ್ಸೈಡ್ ಪಾರ್ಸಲ್ ಆ ಥರ. ಅಲ್ಲ, ಅಡುಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಹೊರಗಡೆದೂ ನಾವು ಮನೇಲೆ ಮಾಡ್ಕೋಬಹುದು ಅಲ್ವಾ? ಕರಿಬೇವು ಕೊಡಿ. ಈಗಂತೂ ಎಲ್ಲ ವಿಧದ್ದು ನಾವು ಅಂದರೆ ಮಾಡಿ ತೋರಿಸ್ತೀವಿ. ಇಲ್ಲಿ ಖಾನಾವಳಿಯಲ್ಲೂ ನಾವು ತುಂಬ ವೆರೈಟೀಸ್ ಮಾಡ್ತಾ ಇದ್ದೀವಿ. ಸೊ ಹೊರಗಡೆ ಹೋಟ್ಲು ಆ ಥರ ನಾವು ಅವಾಯ್ಡ್ ಮಾಡೋದೇ ಒಳ್ಳೇದು. ಈಗ ಬೇಡ ಅನ್ಸುತ್ತೆ, ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇದ್ರೆ ನಮಗೆ ಯಾವುದು ಬೇಡ ಅನಿಸ್ತಿದೆ. ಔಟ್ಸೈಡ್ ಫುಡ್ ಹೌದೌದು, ಮಾಡ್ಕೊಳ್ಬೋದಲ್ಲ ಮನೇಲಿ. ತವಾ ಬಿಸಿ ಆಗಿದೆಯಾ? ಅಂದರೆ ಸಿಮ್ಮಲ್ಲಿ ಇಟ್ಟಿದ್ದೀರಲ್ಲ. ಈಗ ಪಚ್ಚಡಿ ಮಾಡಿದ್ದೀವಲ್ವ ಆಮೇಲೆ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಬಿಸಿಯಲ್ಲೇ ಒಗ್ಗರಣೆಗೆ ಅದನ್ನು ಹಾಕ್ತೀರಾ? ಓಕೆ. ಮತ್ತೆ ಬೇರೆ ಏನು ಹವ್ಯಾಸಗಳೇನಿದೆ ನಿಮಗೆ? ಏನಾದರೂ ಆಕ್ಟಿವ್ ಆಗಿ ಎಲ್ಲೇ ಹೊರಗಡೆ ಹೋಗ್ತೀರಾ? ಏನು ಮಾಡ್ತೀರಾ? ಮುಂಚೆ ಅದೇ ಟೀಚರ್ಸ್ ಟ್ರೈನಿಂಗ್ ಅದು ಮಾಡ್ಕೊಂಡಿದ್ದೆ ಮ್ಯಾಮ್. ಸ್ವಲ್ಪ ಅಂದರೆ ಬಿಫೋರ್ ಮಗ ಹುಟ್ಟೋಕ್ ಮುಂಚೆ ಸ್ವಲ್ಪ. ಈಗ ಮಕ್ಕಳು ಚಿಕ್ಕವರಲ್ವಾ, ಅವ್ರನ್ನ ನೋಡ್ಕೊಳ್ಳೋಕೆ ಸರಿ ನೋಡ್ಕೊಳ್ಳೋಕೆ ಟೈಮ್ ಆಗ್ಬಿಡುತ್ತೆ. ಅವ್ರಿಗೆ ಅಡಿಗೆ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಸ್ಕೂಲಿಗೆ ಕಳ್ಸೋದು. ನಿಮ್ಮ ಪ್ರೋಗ್ರಾಮ್ಸ್ ಅಂತೂ ತುಂಬಾ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತಿವೆ ಎಲ್ಲಾನು. ಅದು ಅದ್ರ ಮುಂದೆ ಕೂತ್ಕೊಂಡ್ಬಿಡ್ತೀವಿ.
ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಜಸ್ಟ್. ಸ್ವಲ್ಪ ಬಿಸಿ ಮಾಡಿದ್ರೆ ನೀವು ಹೇಳಿದಾಗ ಹಾಗೆ ಮಾಡಿದ್ರೆ ಇಡ್ಬೋದು ಅಂತ ಹೇಳಿದ್ರಲ್ಲ. ಆಯಿಲಲ್ಲಿ ಮಿಕ್ಸ್ ಆಗುತ್ತೆ. ಓಕೆ. ದೋಸೆ ಕಾದಿದ್ರೆ ಕಾದಿದೆ. ಈಗ ದೋಸೆ ಮಾಡ್ತೀವಿ. ಪೆಸರಟ್ಟು. ನೀವು ಅಲ್ಲಿ ಆಂಧ್ರ ಸ್ಟೈಲಲ್ಲಿ ಪೆಸರಟ್ಟು ಅಂದ್ರಲ್ಲ. ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ? ಈ ಪೆಸರಟ್ಟು ಅಂದ್ರೆ ಹೆಸರು ಕಾಳು. ಬೇರೆ ಕಾಳುಗಳಲ್ಲೂ ಮಾಡ್ಬೋದಾ? ಟ್ರೈ ಮಾಡಿದೀರಾ? ಮಾಡ್ಬೋದು. ಇದ್ರ ಬದಲು ಬೇರೆ ಏನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ತಿದ್ದೆ ನಾನು. ಇದಕ್ಕೆ ತರಕಾರಿಗಳು ಹಾಕೋದಾ? ತರಕಾರಿಗಳು ಹಾಕೋಬಹುದು. ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದೇ ಹಿಟ್ಟಿಗೆ ಆಡ್ ಮಾಡೋದು. ಚೆನ್ನಾಗಿ ಬರುತ್ತೆ. ಹೌದಾ? ಬೇಕನ್ನೋರು ಇನ್ನು ಇದಕ್ಕೆ ಎಲ್ಲ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ನೀಟಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಅದಕ್ಕೆ ಸ್ವಲ್ಪ ಒಂಚೂರು ಇದಾಗ್ಬೇಕು, ಬಿಸಿ ಆದ್ಮೇಲೆ. ಅಂದ್ರೆ ಕೆಲವು ಸತಿ ತರಕಾರಿ ತಿನ್ನೋದಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅವಾಗ ದೋಸೆ ಜೊತೆ ಒಂದ್ ಸಣ್ಣ ಸಣ್ಣ ಕಟ್ ಮಾಡಿ ಕೊಟ್ರೆ ಮಕ್ಕಳಿಗೂ. ಇದು ಪ್ಲೇನ್ ದೋಸೆ ಆಯ್ತು, ಪ್ಲೇನ್ ಪೆಸರಟ್ಟು ತರ. ಕೆಲವರು ಇಷ್ಟಪಡೋರು ಮಾಡ್ಕೋಬಹುದು. ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಈರುಳ್ಳಿ ತಿನ್ನೋರು ಮೇಲೆ ಈ ತರ ಹಾಕ್ಬಿಟ್ರೆ ಟೇಸ್ಟಿ ಆಗುತ್ತೆ. ನೀವೇನೋ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ನಾನು ಪ್ರತಿಯೊಂದು ವಾಚ್ ಮಾಡ್ತಾ ಇರ್ತೀನಿ. ಖುಷಿ ಆಯ್ತು. ನೀವೊಂದು ನೋಡ್ತಾ ಇದ್ದೀರಲ್ಲ, ನೋಡಿ ಏನಾದ್ರು ರೆಸಿಪಿ ಟ್ರೈ ಮಾಡ್ತಾ ಇದ್ದೀರಾ. ಹೌದು. ಸೊ ಎಲ್ಲೋ ಹೆಲ್ಪ್ ಆಗ್ತಾ ಇದೆ ತುಂಬಾ ಜನಕ್ಕೆ ಅನ್ನುವಾಗ ನಮಗೂ ಖುಷಿನೇ. ಸೊ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಬೇಕಲ್ವಾ? ಎರಡು ಸೈಡ್ ಹಸಿ ಹಸಿ ಆಗಿರುತ್ತೆ ಅಲ್ವಾ? ಇದು ಇನ್ನೊಂದು ಸೈಡ್ ನಾವ್ ಇದ್ ಮಾಡಿದ್ರೆ ಅದು ಕರೆಕ್ಟ್ ಆಗಿಲ್ಲ. ಹೆಸರು ಕಾಳಿದು ಒಳ್ಳೆ ಪರಿಮಳನೂ ಬರ್ತಾ ಇದೆ ಬೇಯುವಾಗ. ಯಾವಾಗ್ಲೂ ಉದ್ದಿನ ದೋಸೆ, ಬೇರೆ ಬೇರೆ ಅಂದ್ರೆ ದೋಸೆ ಯೂಶಲಿ ಇಲ್ಲೆಲ್ಲ ಸೌತ್ ಇಂಡಿಯಾದಲ್ಲಿ ದೋಸೆ ಜಾಸ್ತಿ. ಲೇಡೀಸ್ಗೆ ಮ್ಯಾಮ್ ತುಂಬಾ ಬೆನಿಫಿಟ್ ಇದೆ. ಆಫ್ಟರ್ 40 years ಆಗಿರೋರ್ಗೆ ನಮ್ಗೆಲ್ಲ ಸುಸ್ತು ಅದೆಲ್ಲ ಆಗುತ್ತೆ. ಹೌದು ಹೌದು. ಇದು ಅಟ್ಲೀಸ್ಟ್ ವಾರದಲ್ಲಿ 2 ಸಲ ನಾವು ತಗೊಂಡ್ರೆ ನಮ್ಗೆ ಟೆನ್ಷನ್ಸ್ ಫ್ರೀ ಆಗುತ್ತೆ, ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ತುಂಬಾ ನಮ್ ಲೇಡೀಸ್ಗೆ ಒಳ್ಳೆ ಬೆನಿಫಿಟ್ ಇದೆ. ಓಕೆ. ತುಂಬಾ ಪೌಷ್ಟಿಕತೆ ಇದೆ ಅಲ್ವಾ? ಕರೆಕ್ಟ್. ಇದಾಗಿದೆ ಮೇಡಮ್, ದೋಸೆ ಆಗಿದೆ. ಸರ್ವಿಂಗ್. ಚೆನ್ನಾಗಿ ತೆಳುವು ಸಹ ಮಾಡ್ಬಿಟ್ಟಿದ್ರೆ ಅಂದ್ರೆ ತಿನ್ನಾಗೂ ಬರುತ್ತಲ್ವಾ ಅದು ಮಾಡಿದ್ರೆ. ಎಲ್ರಿಗೂ ಆ ತೆಳು ಹಾಕೋದು ಕೆಲವರಿಗೆ ಗೊತ್ತಿರಲ್ಲ. ನೀವು ಚೆನ್ನಾಗಿ ದೋಸೆನ ಹಾಕಿದ್ರಿ ಅಂದ್ರೆ ಕೆಲವು ಮಾಡಿದ್ರೆ ದಪ್ಪ ದಪ್ಪ ಬಂದ್ಬಿಡುತ್ತೆ. ಟೇಸ್ಟ್ ಆಗೋದು ಯೂಶಲಿ ಎಷ್ಟು ಅದು ನೆನೆಯುತ್ತೋ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು 1 day ಬಿಫೋರ್ ನಾವು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ವಿಭೂತಿ ಕೊಡಿ ಮ್ಯಾಮ್. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ. ಹೌದು. ಪೆಸರಟ್ಟು, ಅಲ್ಲಂ ಚಟ್ನಿ, ಪಚ್ಚಡಿನು ಅಂತಾರೆ, ಚಟ್ನಿ. ರುಚಿ ನೋಡ್ಬೇಕಾ ಬೇಡವಾ? ನೋಡಿ. ಓಕೆ. ನಾನು ಫಸ್ಟಿಗೆ ಹೇಳಿದಾಗೆ ಒಳ್ಳೆ ಕ್ರಿಸ್ಪಿನೆಸ್ ನೋಡಿದಾಗ್ಲೇನೆ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿ ಹಾಕಿದ್ದೀರಾ ತೆಳುವಾಗಿ. ಅದು ಅಭ್ಯಾಸ ಇದ್ದವ್ರಿಗೆ ಮಾಡಕ್ ಬರೋದಿಗೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಸ್ವಲ್ಪ ಖಾರ ಇದೆ, ಆದ್ರೆ ಇದು ಸಪ್ಪೆ ಇದೆಯಲ್ವಾ, ಅದಕ್ಕೆ ಒಳ್ಳೆ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಹಾಕಿ ಕರೆಕ್ಟ್ ಆಗಿದೆ. ಮಾಡ್ಕೊಂಡು ತಿನ್ಬೋದು ಮನೇಲಿ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಪೆಸರಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿರುಕಾಳು, ಅಕ್ಕಿ, ಉಪ್ಪು. ಪೆಸರಟ್ಟು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರುಕಾಳು, ನೆನೆಸಿದ ಅಕ್ಕಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ನೆನೆಯಲು ಬಿಡಿ. ನಂತರ ಕಾದ ತವಾದಲ್ಲಿ ದೋಸೆ ರೀತಿ ಹಾಕಿ ಬೇಯಿಸಿದರೆ ಆರೋಗ್ಯಕರವಾದ ಪೆಸರಟ್ಟು ಸವಿಯಲು ಸಿದ್ಧ. ಆಲಂ ಪಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿ ಶುಂಠಿ, ಬೆಲ್ಲ, ಒಣಮೆಣಸಿನಕಾಯಿ, ಕರಿಬೇವು, ಉದ್ದಿನಬೇಳೆ,
ಕಡಲೆಬೇಳೆ, ಸಾಸಿವೆ. ಆಲಂ ಪಚಡಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, ಹಸಿಶುಂಠಿ, ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಎಲ್ಲವನ್ನು ಒಂದೊಂದಾಗಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಉಪ್ಪು, ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಆಲಂ ಪಚಡಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಪೆಸರಟ್ಟು ಮತ್ತು ಅಲ್ಲಂ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.